ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸಃ ಪ್ರಚೋದಯಾತ್. ಸ್ಥಾನೇ ಸಂಶಯಿತಂ ದೇವಿ ಶೃಣು ತತ್ವವಿನಿಶ್ಚಯಂ ನಕ್ಷತ್ರಾಣಿ ಗ್ರಹಾಶ್ಚೈವ ಶುಭಾಶುಭ ನಿವೇದಕಾಃ. ಸರಿಯಾದ ಒಂದು ಸಂಶಯವನ್ನು ಹೊಂದಿರಿ. ಲೋಕದಲ್ಲಿ ಮನುಷ್ಯರು ಗ್ರಹಗಳ ಕೋಪ ಬಂದಿದೆ ಅಂತ ಹೇಳಿ ಗ್ರಹಕ್ಕೆ ಪೂಜೆ ಮಾಡ್ತಾರೆ. ವಾಸ್ತವವಾಗಿ ಸೈನ್ ಬೋರ್ಡ್ಗೆ ಕಿಲೋಮೀಟರ್ ತೋರಿಸುವಂತಹ ಬೋರ್ಡ್ಗಳಿಗೆ ಪೂಜೆ ಮಾಡಿದ ಹಾಗೆ. ವಾಸ್ತವಿಕವಾಗಿ ಗ್ರಹ ಮತ್ತೆ ನಕ್ಷತ್ರಾಣಿ ಗ್ರಹಾಶ್ಚೈವ ಏನು ಶುಭಾಶುಭ ನಿವೇದಕಾಹ, ಒಳ್ಳೆಯದು ಕೆಟ್ಟದ್ದು ಅನ್ನೋದನ್ನ ನಿಮ್ಮ ಮುಂದೆ ಇಡತ್ತೆ ವಿನಃ ಅದೇ ಏನೋ ಮಾಡಲ್ಲ. ಪ್ರಜಾನಾಂತು ಹಿತಾರ್ಥಾಯ ಶುಭಾಶುಭ ವಿಧಿಂ ಪ್ರತಿ ಅನಾಗತಮತಿಕ್ರಾಂತಂ ಜ್ಯೋತಿಶ್ಚಕ್ರೇಣ ಬೋಧ್ಯತೆ. ಅನಾಗತ ಮತ್ತೆ ಅತಿಕ್ರಾಂತ, ಮುಂದೆ ಬರೋದು ಹಿಂದೆ ಕಳೆದದ್ದು, ಅದನ್ನ ಏನ್ ಮಾಡ್ತಾರೆ, ಜ್ಯೋತಿಶ್ಚಕ್ರೇಣ ಬೋಧ್ಯತೆ. ಬೆಳಕಿನ ಚಕ್ರ ಅದು ನಮಗೆ ಹೇಳುತ್ತೆ, ಅದು ಸೂಚನೆ ಅಷ್ಟೇ. ಕಿಂತು ತತ್ರ ಶುಭಂ ಕರ್ಮ ಸುಗ್ರಹಸ್ತು ನಿವೇ. ಪಾಪಗ್ರಹ ಮತ್ತು ಪುಣ್ಯಗ್ರಹ ಅಂತ ಎರಡು ಭಾಗ ಮಾಡ್ತಾರೆ. ವಾಸ್ತವಿಕವಾಗಿ ಇದು ಪಾಪಗ್ರಹ, ಇದು ಪುಣ್ಯಗ್ರಹ ಅಂತ. ವಾಸ್ತವಿಕವಾಗಿ ಪಾಪಗ್ರಹ ಮತ್ತೆ ಪುಣ್ಯಗ್ರಹ ಅಂತ ಎರಡಿಲ್ಲ, ಗ್ರಹ ಮಾತ್ರ ಇರೋದು. ನಮಗೆ ಅದು ಕೆಟ್ಟದ್ದನ್ನು ಸೂಚಿಸ್ತಾ ಇದೆ ಅಂತ ಪಾಪಿ ಅಂತ ಕರೆಯೋದು. ಈಗ ಬಹಳ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲೆಲ್ಲ ಈ ಪೋಸ್ಟ್ಮೆನ್ಗಳಿಗೆ ಭಾರಿ ಕಷ್ಟ ಇತ್ತಂತೆ. ಪೋಸ್ಟ್ಮೆನ್ ಒಬ್ಬ ಯಾವುದಾದ್ರೂ ಹಳ್ಳಿಗೆ ಕೆಟ್ಟ ಸುದ್ದಿ ತಗೊಂಡು ಹೋದ್ರೆ ಹೊಡೆದು ಕಳಿಸ್ತಾ ಇದ್ರಂತ ಅವನಿಗೆ. ಒಳ್ಳೆ ಸುದ್ದಿ ತಗೊಂಡು ಹೋದ್ರೆ ಅವನಿಗೆ ಸತ್ಕಾರ ಸನ್ಮಾನಗಳನ್ನು ಮಾಡಿ ಕಳಿಸ್ತಾ ಇದ್ರಂತೆ. ಅವನೇನ್ ಮಾಡಿದ್ದ? ಒಂದು ಕಾಲದಲ್ಲಿ ಹಾಗಿತ್ತಂತೆ. ವಾಸ್ತವಿಕವಾಗಿ ಒಳ್ಳೆಯದು ಮತ್ತೆ ಕೆಟ್ಟದ್ದು ಅದು ಸೂಚನೆ ಮಾಡುತ್ತೆ ವಿನಃ ಬೇರೆ ಇಲ್ಲ. ತಸ್ಮಾತ್ತು ಗ್ರಹ ವೈಷಮ್ಯೇ ವಿಷಮಂ ಕುರುತೆ ಜನಃ ಗ್ರಹ ಸಾಮ್ಯೇ ಶುಭಂ ಕುರ್ಯಾತ್ ಜ್ಞಾತ್ವಾತ್ಮಾನಂ ತಥಾ ಕೃತಂ. ವಿಷಮ ಪರಿಸ್ಥಿತಿ ಇದ್ದಾಗ ನಾನು ಈ ಕೆಡುಕನ್ನು ಮಾಡಿದ್ದೇನೆ, ನಾನು ಇದನ್ನು ಸ್ವೀಕಾರ ಮಾಡುತ್ತೇನೆ ಅಂತ ಮುಂದುವರಿಬೇಕು. ಒಳ್ಳೆಯದಿದ್ದಾಗಲೂ ಕೂಡ ಹಾಗೆ, ಆಗ ದೇವರು ಮಾಡಿಸಿದ್ದು ಏನಿದೆ ಅದರಿಂದ ನಾನು ಒಳ್ಳೆಯದು ಮಾಡಿದ್ರಿಂದ ನಾನು ಈ ಸುಖವನ್ನು ಅನುಭವಿಸ್ತಾ ಇದ್ದೇನೆ ಅಂತ. ಅದನ್ನು ಅಂತಿಮವಾಗಿ ಸುಖ ದುಃಖ ನಿನ್ನದಯ್ಯ ಅಂತ. ಸರ್ವಮಾತ್ಮಕೃತಂ ಕರ್ಮ ಲೋಕವಾದೋ ಗ್ರಹ ಇತಿ. ಸರ್ವಮಾತ್ಮಕೃತಂ ಕರ್ಮ, ತಾನೇ ಮಾಡಿರ್ತಾನೆ. ಅಯ್ಯೋ ಗ್ರಹಚಾರ ಏನು ಚೆನ್ನಾಗಿಲ್ಲ ಅಂತಾನೆ. ಗ್ರಹಚಾರ ಚೆನ್ನಾಗಿಲ್ಲ ಅಂದ್ರೆ ಏನರ್ಥ? ನಾವು ಹಿಂದೆ ಮಾಡಿದ ಕೆಲಸ ನೆಟ್ಟಗಾಗಿಲ್ಲ ಅಂತ ಅರ್ಥ.
ಸರ್ವಮಾತ್ಮಕೃತಂ, ಗ್ರಹದ ಮೇಲೇನೆ ಹಾಕೋದು. ದೇವರ ಮೇಲೆ ಹಾಕಿ ದೇವರನ್ನು ಬೈಯೋರು ಇದ್ದಾರೆ. ತಾವು ಕಷ್ಟವನ್ನು ಅನುಭವಿಸಿ ಬೇರೆಯವರಿಗೆ ಬೈಯೋದನ್ನ ನಮ್ಮ ಜನಕ್ಕೆ ಹೇಳ್ಕೊಡ್ಲೇಬೇಕಾಗಿಲ್ಲ. ನಾವು ಮಾಡಿದ ತಪ್ಪನ್ನು ಬೇರೆಯವರ ಮೇಲೆ ಹಾಕೋದು ಬಹಳ ಸುಲಭ. ಪೃಥಕ್ ಗ್ರಹ ಪೃಥಕ್ ಕರ್ತ ಕರ್ತಾಸ್ವಂ ಭುಜ್ಯತೆ ಫಲಂ ಇತಿತೆ ಕಥಿತಂ ತರವಂ ವಿಶಂಕಾಂ ಜಹಿ ಶೋಭನೆ. ಪೃಥಕ್ ಗ್ರಹ, ಗ್ರಹವೇ ಬೇರೆ, ಕರ್ತೃವೇ ಬೇರೆ. ಕರ್ತೃವಿದ್ದವನು ತಾನು ಮಾಡಿದ್ದ ಪುಣ್ಯ ಪಾಪಗಳನ್ನು ಅನುಭವಿಸುತ್ತಾನೆ. ಅದರಿಂದಾಗಿ ಯಾವ ಶಂಕೆಯೂ ಬೇಡ, ಬಿಟ್ಟು ಬಿಡು ಅಂತ. ಉಮಾ ಭಗವನ್ ವಿವಿಧಂ ಕರ್ಮ ಕೃತ್ವಾ ಜಂತು ಶುಭಾಶುಭಂ ಕಿಂ ತಯೋಃ ಪೂರ್ವಕತರಂ ಭುಂಕ್ತೆ ಜನ್ಮಾಂತರೇ ಪುನಃ ಏಷ ಮೇ ಸಂಶಯೋ ದೇವ ತಮ್ಮೇ ತ್ವಂ ಛೇತ್ತುಮರ್ಹಸಿ. ಅದಕ್ಕೆ ಅವಳು ಕೇಳ್ತಾಳೆ, ಎಲೈ ಸದಾಶಿವನೇ, ವಿವಿಧಂ ಕರ್ಮ ಕೃತ್ವ, ಒಬ್ಬ ಜೀವ ಒಳ್ಳೆಯದನ್ನು ಕೆಟ್ಟದ್ದನ್ನು ಮಾಡ್ತಾನೆ. ಮೊದಲು ಒಳ್ಳೆಯದು ಅನುಭವಿಸ್ತಾನ, ಮೊದಲು ಕೆಟ್ಟದ್ದು ಅನುಭವಿಸ್ತಾನ. ಕೆಟ್ಟದ್ದನ್ನು ಭವಿಸಿ ಆದ್ಮೇಲೆ ಒಳ್ಳೆಯದು ಅನುಭವಿಸ್ತಾನ, ಒಳ್ಳೆಯದು ಅನುಭವಿಸಿ ಆದ್ಮೇಲೆ ಕೆಟ್ಟದ್ದು ಅನುಭವಿಸ್ತಾನ. ಇದರ ಬಗ್ಗೆ ಹೇಳಬೇಕು. ಮಹೇಶ್ವರ ಸ್ಥಾನೇ ಸಂಶಯಿತಂ ದೇವಿ ತತ್ತೇ ವಕ್ಷ್ಯಾಮಿ ತತ್ವತಃ. ಯೋಗ್ಯವಾದ ಸಂಶಯ ನಿಂದು ನಾನು ಹೇಳ್ತೇನೆ. ಕೆಲವರು ಅಶುಭಂ ಪೂರ್ವಮಿತ್ಯಾಹುಹು, ಅಶುಭವಾದ ಕರ್ಮವೆಲ್ಲ ಮೊದಲು, ಅವರೇ ಶುಭಮಿತ್ಯಪಿ. ಇನ್ನು ಕೆಲವರು ಶುಭ ಕರ್ಮ ಮೊದಲು, ಆಮೇಲೆ ಅಶುಭ ಕರ್ಮ ಅಂತ. ಇಚ್ಛಾ ತದು ಭಯಂ ಪ್ರೋಕ್ತಂ ಕೇವಲಂ ತದ್ಬ್ರವೀಮಿತೇ. ಆ ಎಲ್ಲ ಮಾತು ಅಸಂಗತ. ಮಾನುಷೇತು ಪದೇ ಕರ್ಮ ಯುಗಪದ್ಭುಜ್ಯತೆ ಸದಾ ಯಥಾಕೃತಂ ಯಥಾಯೋಗಂ ಉಭಯಂ ಭುಜ್ಯತೆ ಕ್ರಮಾತ್. ಮಾನುಷೇತು ಪದೇ ಕರ್ಮ, ಮನುಷ್ಯನಾಗಿರುವಾಗ ಮೊದಲು ಯಾವುದು ಅನುಭವಿಸ್ತಾನೆ ಗೊತ್ತಿಲ್ಲ. ಯುಗಪದ್ಭುಜ್ಯತೆ, ಕೆಲವೊಮ್ಮೆ ಎರಡು ಒಟ್ಟಿಗೆ ಊಟ ಮಾಡ್ತಾನೆ. ಅಂದ್ರೆ ಒಂದು ಸುಮ್ಮನೆ ಇಟ್ಟುಕೊಳ್ಳಿ, ಕೆಳಗಡೆ ತಣ್ಣಗಿನ ನೀರಿನಲ್ಲಿ ಕಾಲಿಟ್ಕೊಂಡಿರ್ತಾನೆ, ಮೇಲ್ಗಡೆ ಬುರುಡೆ ಕಾಯಿಸುವ ಬಿಸಿ ಬೇಗೆ. ಹಾಗಿದ್ರೆ ಒಟ್ಟಿಗೆ ಇದ್ರೆ ಹೇಗೆ? ಹಾಗೆ ಕೆಲವೊಮ್ಮೆ ಹಾಗೆ ಅನುಭವಿಸ್ತಾನೆ. ಕರ್ಮಕ್ಕನುಗುಣವಾಗಿ ಶುಭವಾದದ್ದು ಸ್ವಲ್ಪ ಇದ್ದು ಅಶುಭವಾದದ್ದು ಜಾಸ್ತಿ ಇತ್ತು ಅಂದ್ರೆ ಮೊದಲು ಶುಭವನ್ನ ಅನುಭವಿಸ್ತಾನೆ, ಆಮೇಲೆ ಅಶುಭವೇ. ಇನ್ನು ಕೆಲವೊಬ್ಬರದು ಉಲ್ಟಾ ಇರುತ್ತೆ. ಅಶುಭ ಕರ್ಮ ಸ್ವಲ್ಪ ಇರುತ್ತೆ, ಶುಭ ಕರ್ಮ ದೊಡ್ಡದಿರುತ್ತೆ. ಅಂಥವ್ರಿಗೆ ಮೊದಲು ಕಷ್ಟ ಬಂದು ಆಮೇಲೆ ಸುಖವಾಗಿರ್ತಾರೆ. ಅದರಿಂದ ಯಾವುದು ಮೊದಲು ಅಂತ ಹೇಳೋದು ಕಷ್ಟ. ಆ ಜೀವ ಏನು ಅಂತನ್ನೋದನ್ನು ನೋಡಬೇಕು. ಯಥಾಕೃತಂ ಯಥಾಯೋಗಂ ಉಭಯಂ ಭುಜ್ಯತೆ ಕ್ರಮಾತ್ ಭುಂಜಾನಾಶ್ಚಾಪಿ ದೃಶ್ಯಂತೆ ಕ್ರಮಶೋ ಭುವಿ ಮಾನವಾಃ. ಕ್ರಮವಾಗಿ ಉಣ್ಣೋದನ್ನು ನೋಡಿದ್ದೇವೆ, ಒಟ್ಟಿಗೆ ಉಣ್ಣೋದನ್ನು ನೋಡಿದ್ದೇವೆ. ಸುಖ ಮೊದಲುಂಡು ದುಃಖ ನಂತರ ಉಣ್ಣೋದನ್ನು ನೋಡಿದ್ದೇವೆ. ಸುಖ ಆದ ನಂತರ ದುಃಖ, ದುಃಖ ಆದ ನಂತರ ಸುಖ, ಇವುಗಳನ್ನು ನೋಡಿದ್ದೇವೆ. ಭುಂಜಾನಾಶ್ಚಾಪಿ ದೃಶ್ಯಂತೆ ಕ್ರಮಶೋ ಭುವಿ ಮಾನವಾಃ ವೃದ್ಧಿಂ ಹಾನಿಂ ಸುಖಂ ದುಃಖಂ ತತ್ಸರ್ವಮುಭಯಂ ಭಯಂ. ಅದರಿಂದ ಸಮೃದ್ಧಿ ಬಂತು ಅಂತನ್ನುವಾಗ ಇನ್ಯಾವುದೋ ಒಂದು ಸಮಸ್ಯೆ ಬರುತ್ತೆ, ಸಮಸ್ಯೆ ಬಂತು ಅನ್ನುವಾಗ ಇನ್ಯಾವುದೋ ಒಂದು ಸಮೃದ್ಧಿ ಬರುತ್ತೆ. ತತ್ಸರ್ವಮುಭಯಂ ಮತಂ, ಎರಡೂ ಕೂಡ ಎರಡನ್ನೂ ಹೊಂದಿರುತ್ತೆ. ಒಳ್ಳೇದಾಗ್ತಾ ಇದೆ ಅನ್ಬೇಕಾದ್ರೇನೆ ಕೆಟ್ಟದಾಗೋಗತ್ತೆ, ಕೆಟ್ಟದಾಗ್ತಾ ಇದೆ ಅನ್ಬೇಕಾದ್ರೇನೆ ಒಳ್ಳೇದಾಗತ್ತೆ, ಗೊತ್ತಿಲ್ಲ. ದುಃಖಾನ್ಯನುಭವಂತ್ಯಾಢ್ಯಾಃ ದರಿದ್ರಾಶ್ಚ ಸುಖಾನಿ ಚ ಯೌಗ ಪದ್ಯಾಧಿ ಭುಂಜಾನಾಃ
ದೃಶ್ಯಂತೆ ಲೋಕಸಾಕ್ಷಿಕಂ ದುಃಖಾನಿ ಅನುಭವಂತಿ ಆಢ್ಯಾಹ. ಶ್ರೀಮಂತರು ದುಃಖ ಅನುಭವಿಸ್ತಾ ಇರ್ತಾರೆ. ದರಿದ್ರಾಶ್ಚ ಸುಖಾನಿಚ. ಅತ್ಯಂತ ಬಡವರು ಸುಖವಾಗಿ ಇರ್ತಾರೆ. ಯೌಗ ಪದ್ಯಾದ್ಯ ಭುಂಜಾನ. ಕೆಲವೊಮ್ಮೆ ಎರಡನ್ನು ಒಟ್ಟಿಗೆ ಅನುಭವಿಸುತ್ತಾರೆ. ನರಕೆ ಸ್ವರ್ಗಲೋಕೆ ಚ ನಥತಾ ಸಂಸ್ಥಿತಿ ಪ್ರಿಯೇ ನಿತ್ಯಂ ದುಃಖಂ ಹಿ ನರಕೆ ಸ್ವರ್ಗೆ ನಿತ್ಯಂ ಸುಖಂ ತಥಾ. ಆದರೆ ಈ ಭೂಮಿಯಲ್ಲಿ ಸಂಸಾರದಲ್ಲಿ ಇರುವಂತಹ ನ್ಯಾಯ ನರಕದಲ್ಲಿ ಇರಲ್ಲ. ಒಂದು 1/4 ಗಂಟೆ ನರಕ, 1/4 ಗಂಟೆ ಸ್ವರ್ಗ, 1/4 ಗಂಟೆ ನರಕ, 1/4 ಗಂಟೆ ಸ್ವರ್ಗ, ಈ ರೀತಿ ಇರಲ್ಲ. ಸ್ವರ್ಗವನ್ನ ಅನುಭವಿಸ್ತಾ ಇರ್ತಾನೆ. ಪೂರ್ತಿ ಸುಖವೇ, ಪೂರ್ತಿ ದುಃಖವೇ. ಅದರಿಂದ ಶುಭಾಶುಭಾನಾಮಾಧಿಕ್ಯಂ ಕರ್ಮಣಾಂ ತತ್ರ ಸೇವ್ಯತೆ ನಿರಂತರಂ ಸುಖಂ ದುಃಖಂ ಸ್ವರ್ಗೇ ಚ ನರಕೆ ಭವೇತ್. ಯಾಕೆಂದ್ರೆ ಉತ್ಕಟವಾದ ಅಶುಭ ಇದ್ರೆ ನರಕವೇ, ಉತ್ಕಟವಾದ ಶುಭ ಇತ್ತು ಅಂದ್ರೆ, ಪುಣ್ಯ ಇತ್ತು ಅಂದ್ರೆ ಅಲ್ಲಿ ಸ್ವರ್ಗವೇ. ತತ್ರಾಪಿ ಸುಮಹದ್ಭುಕ್ತ್ವಾ ಪೂರ್ವಮಲ್ಪಂ ಪುನಃ ಶುಭೆ ಏತತ್ತೇ ತರ್ವಮಾಖ್ಯಾತಂ ಕಿಂ ಭೂಯ ಶ್ರೋತುಮಿಚ್ಛಸಿ. ಅದರಿಂದಾಗಿ ಸುಖ ಕಡಿಮೆ ಇತ್ತು, ಅದು ಪುಣ್ಯ ಕಡಿಮೆ ಇತ್ತು ಅಂತ ಹೇಳಿದ್ರೆ ಮೊದಲು ಪುಣ್ಯವನ್ನು ಅನುಭವಿಸಿ ಆಮೇಲೆ ದುಃಖಕ್ಕೆ ಹೋಗ್ತಾರೆ. ಇವನಿದ್ದ ಹಾಗೆ, ದುರ್ಯೋಧನ ಇದ್ದ ಹಾಗೆ. ದುರ್ಯೋಧನಾದಿಗಳೆಲ್ಲ ಕ್ಷತ್ರಿಯರಾಗಿ ಯುದ್ಧರಂಗದಲ್ಲಿ ಸತ್ತಿದ್ದಕ್ಕೆ ಅವರಿಗೆ ಪುಣ್ಯ, ಆ ಪುಣ್ಯದಿಂದ ಸ್ವರ್ಗ, ಆ ಸ್ವರ್ಗ ಮೊದಲು ಸ್ವಲ್ಪ ಭಾಗ ಮುಗೀತು, ಆಮೇಲೆ ನರಕಕ್ಕೆ ಬೀಳ್ತಾರೆ. ಧರ್ಮರಾಜನಂತವನಿಗೆ ಕನ್ಫ್ಯೂಸ್ ಆಗೋಯ್ತು. ಧರ್ಮರಾಜನಂತಹವ್ರಿಗೇನೆ ಕನ್ಫ್ಯೂಸ್. ಈ ತರಹ ಎಲ್ಲ ಸಮಸ್ಯೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಪುಣ್ಯ ಮತ್ತೆ ಪಾಪ, ಸುಖ ಮತ್ತೆ ದುಃಖ ಇವುಗಳ ಒಂದು ಏರಿಳಿತ, ಒಂದು ಸಮಸ್ಯೆ, ಅದನ್ನ ನೋಡ್ಕೊಳ್ಬೇಕು ಏನು ಅಂತ. ಭಗವನ್ ಪ್ರಾಣಿನೋ ಲೋಕೆ ಮ್ರಿಯಂತೆ ಕೇನ ಹೇತುನಾ ಜಾತಾ ಜಾತಾ ನ ತಿಷ್ಠಂತಿ ತನ್ಮೇ ಶಂಸಿತುಮರ್ಹಸಿ. ಪೂಜ್ಯರೇ, ಲೋಕದಲ್ಲಿ ಯಾಕೆ ಸಾಯ್ತಾರೆ? ಪ್ರಾಣಿನಃ ಕೇನ ಹೇತುನಾ ಮ್ರಿಯಂತೆ, ಹುಟ್ಟಿದ ಕೂಡಲೇ ಯಾಕೆ ಸಾಯ್ತಾರೆ? ಜಾತಾಹ ಕೇನ ಹೇತುನ ಮ್ರಿಯಂತೆ, ಕೆಲವೊಬ್ಬರು ನತಿಷ್ಠಂತಿ, ಯಾಕೆ ಸಾಯ್ತಾರೆ? ಹುಟ್ಟಿದವರು ಯಾಕೆ ಸಾಯ್ತಾರೆ? ಹುಟ್ಟಿ ಸಾಯದೇ ಇರೋದಿಲ್ಲ ಯಾಕೆ? ಒಬ್ಬ ಹುಟ್ಟುತ್ತಾನೆ, ಅವನಿಗೆ ಸಾವೇ ಬೇಡಪ್ಪ, ಏನೋ ಒಂದು ಮಾಡಿಕೊಂಡು ಸಾವನ್ನು ಗೆದ್ದು ಬಿಡ್ತೇನೆ ಅಂತ ಅಕಸ್ಮಾತ್ ಯಶಸ್ವಿ ಆಗ್ತಾನೆ ಅಂತಂದ್ರೆ ಅದು ಆಗಲ್ಲ. ಅದೇ ಆದ್ರೂ ಯಾಕೆ? ಹುಟ್ಟೋದು ಯಾಕೆ? ಸಾಯೋದು ಯಾಕೆ? ಹುಟ್ಟಿದ ಕೂಡಲೇ ಸಾಯೋದು ಯಾಕೆ? ಒಬ್ಬನು ಹುಟ್ಟಿದ ಮೇಲೆ ಸಾಯದೇ ಇರೋದೇ ಇಲ್ವಾ? ತದಹಂತೆ ಪ್ರವಕ್ಷ್ಯಾಮಿ ಶೃಣು ಸತ್ಯಂ ತಮಾಹಿತ. ಆತ್ಮ ಕರ್ಮಕ್ಷಯಾದ್ದೇಹಂ ಯಥಾ ಮುಂಚತಿ ತಚ್ಛೃಣು. ನೋಡು, ಸಮಾಹಿತಳಾಗಿ ಕೇಳು. ಸತ್ಯವನ್ನು ಕೇಳಬೇಕಾದ್ರೆ ಒಂದು ಸಮಾಧಾನ ಇರಬೇಕು. ಉದ್ವೇಗ ಇತ್ತು, ಈ ಕೇಳ್ತಾ ಇರೋದು ಪ್ರಶ್ನೆ ಮಾಡೋದೇ ನನ್ನ ಉದ್ದೇಶ ಅಂತಿರಬಾರದು. ಪ್ರಶ್ನೆ ಮಾಡೋದೇ ನಿಮ್ಮ ಉದ್ದೇಶ ಅಂದ್ರೆ ಅದರಲ್ಲಿರುವ ಲೋಪದೋಷಗಳನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಇಲ್ಲದೇ ಇರೋ ಲೋಪವನ್ನು ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಯಾವುದೇ ಕಾರಣಕ್ಕೂ ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಲ್ಲ. ವೇದಾಂತದ ವಿಚಾರದಲ್ಲಿ ಆಗೋದು ಹಾಗೆ. ಪ್ರಶ್ನೆ ಮಾಡಬೇಕು ಅಂತಾನೇ ಕೇಳಲಿಕ್ಕೆ ಶುರು ಮಾಡ್ತಾರೆ. ಅದು ಹೆಂಗೆ ಅರ್ಥ ಆಗತ್ತೆ? ಇದು ಭಾರಿ ಸಮಸ್ಯೆ. ಪ್ರಶ್ನೆ ಮಾಡಬೇಕು ಅಂತಾನೆ ಕೇಳೋದು. ಈ ಹಿನ್ನೆಲೆಯಲ್ಲಿ
ಇದನ್ನ ಸಾವಧಾನವಾಗಿ ಕೇಳಿಸ್ಕೋ ಅಂತ. ಸತ್ಯವನ್ನ ಕೇಳಿಸ್ಬೇಕಾದ್ರೆ ಸಮಾಹಿತ ಮನಸ್ಕರಾಗಿರ್ಬೇಕು, ಆಗ್ರಹ ಇರಬಾರದು. ತದಹಂತೆ ಪ್ರವಕ್ಷ್ಯಾಮಿ ಶೃಣು ಸತ್ಯಂ ತಮಾಹಿತ ಆತ್ಮ ಕರ್ಮಕ್ಷಯಾದ್ದೇಹಂ ಯಥಾ ಮುಂಚತಿ ತಚ್ಛೃಣು. ಸಾಯೋದು ಕೆಟ್ಟ ಕೆಲಸ ಮಾಡಿದ್ರಿಂದ ಅಲ್ಲ, ಒಳ್ಳೆ ಕೆಲಸ ಮಾಡೋದ್ರಿಂದ ಬದುಕೋದಿಲ್ಲ. ಬದುಕಿಗೂ ಸಾವಿಗೂ ಒಳ್ಳೆ ಕೆಲಸಕ್ಕೂ ಕೆಟ್ಟ ಕೆಲಸಕ್ಕೂ ಸಂಬಂಧವೇ ಇಲ್ಲ. ಇದು ಮೊದಲು ಎಚ್ಚರದಿಂದ ಇರಬೇಕಾದ ಸಮಾಚಾರ. ಜನ ಎಲ್ಲ ಏನ್ ಹೇಳ್ತಾರೆ ಗೊತ್ತಾ? ನೋಡಿ ನೋಡಿ ಎಂಥ ಒಳ್ಳೆ ಹುಡುಗ ಬೇಗ ಸತ್ತೋದ, ನೋಡಿ ಇವನು ಪರಮ ಪಾಪಿ ಬದುಕಿದಾನೆ. ಇದು ದೊಡ್ಡ ಪ್ರಶ್ನೆ ಎಲ್ಲರಿಗೂ. ಅದಕ್ಕೆ ಹುಟ್ಟು ಮತ್ತೆ ಸಾವು ಅನ್ನೋದೇನಿದೆ, ಅದಕ್ಕೂ ಒಳ್ಳೆ ಕೆಲಸ ಕೆಟ್ಟ ಕೆಲಸಕ್ಕೂ ಸಂಬಂಧ ಇಲ್ಲಪ್ಪ. ಈ ಕರ್ಮ, ಈ ದೇಹದ ಜೊತೆಗೆ ಏನಿದ್ದ ಅದು ಹೋದ್ರೆ ಆಯ್ತು. ಶರೀರಾತ್ಮ ತಮಾಹಾರೋ ಜಂತುರಿತ್ಯ ವಿಧೀಯತೆ ತತ್ರಾತ್ಮಾನಂ ನಿತ್ಯಮಾಹುಹು ಅನಿತ್ಯಂ ಕ್ಷೇತ್ರ ಮುಚ್ಯತೆ. ಶರೀರ ಹಾಗೂ ಆತ್ಮ ಎರಡು ಸೇರಿದರೆ ಜೀವನ. ನಮ್ಮ ಮನೆಯಲ್ಲಿ ಒಂದು ಮಡಿಕೆ ಇದು ಹುಟ್ಟಿತು ಮಾರಾಯರೆ ಅಂತ ಯಾರಾದರೂ ಹೇಳ್ತಾರ? ಮಡಿಕೆ ಒಡೆದು ಹೋದ್ರೆ, ನಮ್ಮನೆಯಲ್ಲಿ ಒಂದು ಒಳ್ಳೆ ಮಡಿಕೆ ಇತ್ತು ಮಾರಾಯರೆ ಸತ್ತೋಯ್ತು ಅಂತ ಯಾರಾದರೂ ಹೇಳ್ತಾರ? ಹುಟ್ಟು ಅಂದ್ರೆ ಯಾವುದು? ಜಡ ಹಾಗೂ ಜೀವದ ಸಂಯೋಗವೇ ಹುಟ್ಟು. ಸಾವು ಅಂದ್ರೆ ಯಾವುದು? ಜಡ ಹಾಗೂ ಜೀವದ ಬೇರ್ಪಡೆಯೇ ಸಾವು. ಆದ್ದರಿಂದ ಶರೀರಾತ್ಮ ಸಮಾಹಾರ ಜಂತುರಿತ್ಯಭಿಧೀಯತೆ ತತ್ರ ಆತ್ಮಾನಂ ನಿತ್ಯಮಾಹುಹು. ಅಲ್ಲಿ ಜೀವ ಏನಿದ್ದಾನೆ ಅವನು ನಿತ್ಯ. ಅನಿತ್ಯಂ ಕ್ಷೇತ್ರ ಮುಚ್ಯತೆ. ಅನಿತ್ಯ ಕ್ಷೇತ್ರ ದೇಹ ಏನಿದೆ ಅದು ಅನಿತ್ಯ. ಅನಿತ್ಯವಾದ ದೇಹ, ನಿತ್ಯನಾದ ಆತ್ಮ. ಇದನ್ನ ಮೊದಲು ಜೀರ್ಣಿಸ್ಕೊಳ್ಳಿಕ್ಕೇನೆ ನಾವು ಬಹಳ ಕಾಲ ಶ್ರಮ ಪಡಬೇಕು. ನಿತ್ಯವಾದ ಮತ್ತೆ ಅನಿತ್ಯವಾದ ವಸ್ತುಗಳ ಸಂಯೋಗ, ಇದನ್ನ ನಿಧಾನವಾಗಿ ಅರ್ಥ ಮಾಡಿಕೊಳ್ಬೇಕು. ವೇದಾಂತದ ಪ್ರಮೇಯಗಳು ಅರ್ಥ ಆಗತ್ತೆ, ಆಗಲ್ಲ ಅಂತಿಲ್ಲ. ಯಾಕೆಂದ್ರೆ ನಮಗೆ ಕೊಟ್ಟಿರೋದೇ ಅರ್ಥ ಮಾಡ್ಕೊಳ್ಳಿ ಅಂತ. ನಾವು ಕೇವಲ ಪೂಜೆ ಮಾಡ್ತೇವೆ, ನಮ್ಗೆ ಈ ಜನ್ಮದಲ್ಲಿ ಇಷ್ಟೇ ಸಾಕು, ಈ ತರಹ ಎಲ್ಲ ಹೇಳಬಾರದು. ಯಾಕೆಂದ್ರೆ ಮುಂದಿನ ಜನ್ಮ ಒಳ್ಳೇದೇ ಬರುತ್ತೆ ಅನ್ನೋದಕ್ಕೇನು ಖಾತ್ರಿ? ಒಳ್ಳೇದು ಬರಬೇಕು ಅಂದ್ರೆ, ಒಳ್ಳೇದು ಮಾಡಬೇಕು ಅಂದ್ರೆ, ಒಳ್ಳೇದು ಯಾವುದು ಅಂದ್ರೆ ಜ್ಞಾನವೇ. ಒಳ್ಳೇದು ಮಾಡೋದ್ರಿಂದ ಒಳ್ಳೆ ದೇಹ ಬರಬೇಕು. ಒಳ್ಳೇದು ಯಾವುದು? ಜ್ಞಾನವೇ ಒಳ್ಳೇದು. ನೀವು ಅದಕ್ಕೆ ಹಿಂಜರಿತಾ ಇರೋದು. ಇಲ್ಲ ಜ್ಞಾನ ಪಡೆದವರಿಗೆಲ್ಲ ಒಳ್ಳೇದೇ ಆಗತ್ತಾ ಮುಂದಿನ ಜನ್ಮದಲ್ಲಿ ಅಂದ್ರೆ ಅದೂ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾವುದೋ ಒಂದು ದುಷ್ಕೃತ್ಯದಿಂದ ಕೆಟ್ಟದಾಗ್ಬೋದು, ಆದ್ರೆ ಮುಂದೆ ಅದು ಒಳ್ಳೇದಾಗತ್ತೆ. ಅನುಜ್ಞಾಯತ. ತದಹಂತೆ ಪ್ರವಕ್ಷ್ಯಾಮಿ ಶೃಣು ಸತ್ಯಂ ತಮಾಹಿತ. ತದಹಂತೆ ಪ್ರವಕ್ಷ್ಯಾಮಿ, ಅದರಿಂದಾಗಿ ಸಮಾಹಿತ ಮನಸ್ಸಿನಿಂದ ಕೇಳು. ಸತ್ಯ ಗೊತ್ತಾಗಬೇಕಲ್ಲ. ಶರೀರಾತ್ಮ ಸಮಾಹಾರ ಜಂತುರಿತ್ಯ ವಿಧೀಯತೆ. ಜಂತು ಅಂದ್ರೆ ಹುಟ್ಟುವವ ಅಂತ. ಆ ಹುಟ್ಟುವವ ಅಂದ್ರೇನು? ಶರೀರ ಆತ್ಮ ಸಮಾಹಾರ. ಶರೀರ ಮತ್ತೆ ಆತ್ಮದ ಜೋಡಣೆ ಏನಿದೆ ಅದೇ ಬದುಕು. ತತ್ರ ಆತ್ಮಾನಂ ನಿತ್ಯಮಾಹುಹು ಅನಿತ್ಯಂ ಕ್ಷೇತ್ರ ಮುಚ್ಯತೆ. ಆತ್ಮ ನಿತ್ಯ, ದೇಹ ಅನಿತ್ಯ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಾರೆ. ಇದು ಏನಾಗಿದೆ,
ಝಂಡವೆಸ್ತಾದಲ್ಲಿ ಕೂಡ ಇದೇ ರೀತಿಯಾದ ಮಾತಿದೆ. ಝಂಡವೆಸ್ತಾದಲ್ಲಿ ಇದೇ ರೀತಿಯಾದ ಮಾತು. ಅಂದರೆ ಪರ್ಷಿಯನ್ನರು ಏನು ಅಗ್ನಿಪೂಜಕರು ಆಗಿದ್ರು, ಅವರು ಇದೇ ರೀತಿಯಾದ ಮಾತು. 1128 ಏವಂ ಕಾಲೇನ ಸಂಕ್ರಾಂತಂ ಶರೀರಂ ಜರ್ಜರೀಕೃತಂ. ನಿತ್ಯವಾದ ಮತ್ತೆ ಅನಿತ್ಯವಾದ ವಸ್ತುಗಳು ಒಟ್ಟಾದರೆ ಕಡೆಗೆ ಏನಾಗುತ್ತೆ? ಅನಿತ್ಯವಾದದ್ದು ಸೋಲುತ್ತೆ, ನಿತ್ಯವಾದದ್ದು ಹಾಗೇ ಇರುತ್ತೆ. ಅನಿತ್ಯವಾದದ್ದು ದೇಹ. ಯಾಕೆ ಅಂದರೆ ಅದು ಶರೀರದಿಂದ ಇದು ಆಹಾರದಿಂದ ಪುಷ್ಟವಾಗಿದೆ. ಆಹಾರ ನಾಶ ಆದ ಹಾಗೆ, ಆಹಾರ ಕೊಳೆತು ಹೋದ ಹಾಗೆ, ಧಾನ್ಯ ಪದಾರ್ಥಗಳು ಇನ್ನೇನೋ ಆಗಿ ಡಿಸ್ಪೋಸ್ ಆಗುವ ಹಾಗೆ ಶರೀರವೂ ಆಗಬೇಕು. ಅಕರ್ಮಯೋಗ್ಯಂ ಸಂಶೀರ್ಣಂ ತ್ಯಕ್ತ್ವಾ ದೇಹಿ ತಥೋ ವ್ರಜೇತ್. ಕರ್ಮಯೋಗ್ಯವಲ್ಲದ ಜೀರ್ಣವಾದ ಇದನ್ನು ಬಿಟ್ಟು ಅವನು ಹೊರಗಡೆ ಹೋಗಲೇಬೇಕು. ನಿತ್ಯಸ್ಯ ನಿತ್ಯ ಸಂತ್ಯಾಗಾತ್ ಲೋಕೆ ತನ್ಮರಣಂ ವಿದುಹು. ಲೋಕದಲ್ಲಿ ಅದು ಮರಣ. ಯಾವುದು ಮರಣ? ನಿತ್ಯಸ್ಯ ಅನಿತ್ಯ ಸಂತ್ಯಾಗಾತ್. ನಿತ್ಯವಾದ ವಸ್ತು ಆತ್ಮ ಅನಿತ್ಯವಾದದ್ದನ್ನು ಬಿಡುವುದೇನಿದೆ ಅದನ್ನೇ ಮರಣ ಅಂತ ಹೇಳ್ತಾರೆ. ಅದೇ ಆಗಲೇ ನಾವು ನೋಡಿದ್ದೀವಲ್ಲ, ಮಡಿಕೆ ಒಡೆದು ಚೂರಾದ್ರೆ ಒಳ್ಳೆ ಮಡಿಕೆ ಇತ್ತು ಮಾರಾಯ, ಸತ್ತೋಯ್ತು ಅಂತ ಹೇಳಲ್ಲ, ಚೂರಾಯಿತು ಅಂತಾನೆ ಹೇಳೋದು. ಅಲ್ಲಿ ಸತ್ತು ಹೋಗುವುದು. ಸತ್ ಯಾವಾಗಲೂ ಇರುವವನು ನಿತ್ಯ, ಅವನು ಹೊರಟೋಗ್ತಾನೆ, ಸತ್ತು ಹೋಗುತ್ತಾನೆ. ನೀವು ಭಾರತೀಯ ಭಾಷೆಯಲ್ಲಿ ಈ ತರಹದ ಒಂದು ಶೈಲಿ ಇದೆ. ನೀವು ಅದನ್ನೇ ಬೇರೆ ಬೇರೆ ಭಾಷೆಯಲ್ಲಿ, ಬೇರೆ ವಿದೇಶಗಳ ಭಾಷೆಯನ್ನೆಲ್ಲ ನೀವು ನೋಡಿದ್ರೆ ಅವರು ಕಿಕ್ಕಡದ ಬಕೆಟ್ ಅಂತಾರೆ. ಯಾವುದೋ ಕಾಲದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯವರು ಅವನನ್ನ ಸ್ಟ್ರೆಚರಲ್ಲಿ ಎತ್ಕೊಂಡ್ಬರ್ಬೇಕಾದ್ರೆ ಅಲ್ಲಿ ಅವನ ವಾಂತಿಯನ್ನ, ಅವನ ಇದನ್ನ ಇದು ಮಾಡಲಿಕ್ಕೆ ಒಂದು ಬಕೆಟ್ ಹಿಡಿತಾ ಇದ್ರು. ಬಕೆಟ್ ಹಿಡಿಯೋದು ಅಂತ, ಅದಕ್ಕೊಂದು ಬಕೆಟ್ ಹಿಡಿಯೋದು. ಆ ಬಕೆಟ್ ಅನ್ನ ಕಡೆಯ ಬಾರಿಗೆ ಒದ್ದ ಅಂದ್ರೆ, ಇನ್ನು ಒದಿತಾ ಇಲ್ಲ ಅಂದ್ರೆ, ಕಿಕ್ಕಡದ ಬಕೆಟ್ ಅಂದ್ರೆ ಅವನು ಸತ್ತ ಅಂತ ಅರ್ಥ. ಅವ್ರು ಸಾಯೋದಕ್ಕೆ ಇಷ್ಟು ಗಂಭೀರವಾದ ಅರ್ಥವೇ ಇಲ್ಲ ಅವ್ರಿಗೆ. ಬದುಕಿಗೂ ಬಹಳ ಪದಗಳಿಲ್ಲ, ಸಾಯೋದಕ್ಕೂ ಬಹಳ ಪದಗಳಿಲ್ಲ. ನಮ್ಮಲ್ಲಿ ಸಾವಿಗೆ ಎಷ್ಟು ಪದ ಇದೆ ಸುಮ್ಮನೆ ಲೆಕ್ಕ ಹಾಕಿ, ಸಾವಿಗೆ ಎಷ್ಟು ಪದ ಇದೆ ಅಂತ. ಅದೊಂದು ಇದು, ಅದು ಸಂಸ್ಕೃತ ಆಗಿರಬಹುದು, ಕನ್ನಡ ಆಗಿರಬಹುದು, ತೆಲುಗು ಆಗಿರಬಹುದು, ತಮಿಳು ಆಗಿರಬಹುದು. ಸದ್ಯಕ್ಕೆ ಸಂಸ್ಕೃತ ಬರೋರು ಸಂಸ್ಕೃತದಲ್ಲಿ ಲಿಸ್ಟ್ ಮಾಡಿ, ಇನ್ನು ಕನ್ನಡ ಬರುವವರು ಕನ್ನಡದಲ್ಲಿ ಎಷ್ಟು ಪದ ಇದೆ ಅಂತ ಸಾಯೋದಕ್ಕೆ, ಹುಟ್ಟೋದಕ್ಕೆ. ಆವಾಗ ನಮಗೆ ಅದು ಗೊತ್ತಾಗತ್ತೆ ಯಾವ ಭಾಷೆ ಗಟ್ಟಿ, ಯಾವ ಭಾಷೆ ಆಳ ಅಂತ. ಅದನ್ನು ನೋಡಬೇಕು ನಾವು. ಆ ಭಾಷೆಯಲ್ಲಿ ಯಾವ ರೀತಿ ನೋಡ್ತಾರೆ ಸಾವನ್ನ, ಆ ಪದದಲ್ಲೇ ಇರುತ್ತೆ. ಪಂಚತ್ವವನ್ನು ಐದಿದನು ಅಂತ ಹಳೆ ಕನ್ನಡದಲ್ಲಿ ನೀವು ನೋಡಿದ್ರೆ, ಪಂಚತ್ವವನ್ನು ಐದಿದನು, ಐದಾಗಿ ಹೋದ, ಐದಾಗಿ ಹೋದ ಅಂತಂದ್ರೆ ಹಾಗೆ. ನಮ್ಮಲ್ಲಿ ಆ ತರಹದ್ದು. ಇಲ್ಲೆಲ್ಲ ಹಾಗೆಲ್ಲ ಇರಲ್ಲ, ಬೇರೆ ಇದರಲ್ಲೆಲ್ಲ. ಹೀಗಾಗಿ ಇದು ಏನು ಹೇಳಬೇಕು ಅಂತಿದ್ದೆ ಅಂದ್ರೆ, ಚಂಪೂ ಭಾರತ ಅಂತ ಅನಂತ ಭಟ್ಟ ಬರೆದಿದ್ದಾನೆ. ಮಹಾಭಾರತದ ಕಥೆಯನ್ನ ಚಂಪೂನಲ್ಲಿ ಬರೆದಿದ್ದಾನೆ. ಅದು ನಮಗೆ ಸಂಸ್ಕೃತ ಓದುವವರಿಗೆ ಪಾಠಕ್ಕಿತ್ತು, ಆದರೆ ಅದನ್ನು ನಾನೇನು ಓದಲಿಲ್ಲ. ಯಾಕೆಂದ್ರೆ ನಾನು ಸೀದಾ ವೇದಾಂತಕ್ಕೆ ಜಿಗಿದಿದ್ದು. ಅದು ನಾವು ಸೀದಾ ಶುರು ಮಾಡಿದ್ದೆ ಸಾಹಿತ್ಯದಿಂದ. ಅದು ಮೊದಲು ಇತ್ತು, ಅದರಿಂದಾಗಿ ನನಗದು ಸಿಗಲಿಲ್ಲ. ಆದರೆ ಅದನ್ನು ಇಡೀ ಓದುವ ಒಂದು ಕುತೂಹಲ ನನಗೆ ಮೂಡಿತು. ಸಾಯುವುದನ್ನ ಮೃತಃ ಅನ್ನೋ ಒಂದು ಪದ ಬಿಟ್ಟು ಎಷ್ಟು ವಿವಿಧವಾಗಿ ಹೇಳಿದ್ದಾನೆ ಅಂತ ಅದನ್ನು ನೋಡಬೇಕು. ಸಂಸ್ಕೃತ ಕವಿಗಳು ಸಾವನ್ನ ಸುಮಾರೊಂದು
75ರಿಂದ 100 ರೀತಿ ಸಾಯುವ ಬಗೆಯನ್ನು ಹೇಳಿದ್ದಾನೆ, ಸಾಯ್ತಾನೆ ಅಂತ. ಆಚಾರ್ಯರೇ ಅದೇನು ಕಾವ್ಯಕ್ಕೆ ಹೊರಟಿದ್ದಲ್ಲ, ಅದು ಮಧ್ವಾಚಾರ್ಯರೇ ಸತ್ತ ಅಂತ ಹೇಳುವಾಗ ಸುಮಾರು 12ರಿಂದ 15 ರೀತಿ ಹೇಳ್ತಾರೆ. ಸತ್ಯಧರ್ಮರತ ಶಲ್ಯ ಇಂದ್ರಸ್ಯ ಅತಿಥಿತಾಮಗಾತ್, ಹಾಗೆ ಆ ರೀತಿ ಅವನು 75ರಿಂದ 100 ತನಕ ಒಂದು ಸಾವನ್ನ ಇಷ್ಟು ತರಹ ಹೇಳಬಹುದಾ? ಅಲ್ಲ, ನಾನು ಯಾಕೆ ಹೇಳಿದ್ದು ಅಂತಂದ್ರೆ, ಬೇಸಿಕಲಿ ಹುಟ್ಟು ಅಂದ್ರೇನು, ಸಾವು ಅಂದ್ರೇನು ಅಂದ್ರೆ ಆಕಸ್ಮಿಕ ಅವ್ರ ಪ್ರಕಾರ. ನಮ್ಮಲ್ಲಿ ಅದು ಆಕಸ್ಮಿಕ ಅಲ್ಲ, ಅದು ಕಾರ್ಮಿಕ, ಅಂದ್ರೆ ಕರ್ಮದಿಂದ ಬರುವಂಥದ್ದು ಅಂತ. ಕಾಲಂ ನಾತಿಕ್ರಮೇರನ್ಹಿ ಸದೇವಾಸುರ ಮಾನುಷಾಹ, ದೇವತೆಗಳು, ಅಸುರರು, ಮಾನವರು ಯಾವುದೂ ಕೂಡ ಕಾಲವನ್ನು ಮೀರುವುದಿಲ್ಲ. ಯಥಾ ಕಾಚೇನ ತಿಷ್ಠೇತ ದ್ರವ್ಯಂ ಕಿಂಚಿದಚೇತನಂ ತಥಾ ಧಾವತಿ ಕಾಲೋಯಂ ಕ್ಷಣಂ ಕಿಂಚಿನ್ನ ತಿಷ್ಠತಿ. ಅಚೇತನವಾದ ದ್ರವ್ಯ ಆಕಾಶದಲ್ಲಿ ಖಾಲಿಯಾಗಿ ನಿಲ್ಲೋದೇ ಇಲ್ಲ. ಇದೂ ಒಂದು ಸಮಸ್ಯೆ ಆಯಿತು. ಗ್ರೆಗೋರಿಯನ್ ಕ್ಯಾಲೆಂಡರ್ ಅವರಿಗೆ ನೋಡಿ, ಇಲ್ಲಿ ಇರೋದು ನಾನು ಹೇಳ್ಬಿಡ್ತೇನೆ. ಆಕಾಶದಲ್ಲಿ ಅಚೇತನವಾದ ಯಾವ ದ್ರವ್ಯವೂ ನಿಲ್ಲುವುದಿಲ್ಲ. ಆಕಾಶದಲ್ಲಿ ಅಚೇತನವಾದ ಯಾವ ದ್ರವ್ಯವೂ ನಿಲ್ಲುವುದಿಲ್ಲ, ಹಾಗೆ ಕಾಲವೂ ನಿಲ್ಲೋದಿಲ್ಲ. ಇದು ಶ್ಲೋಕದ ಅಭಿಪ್ರಾಯ. ಗ್ರೆಗೋರಿಯನ್ ಆಕಾಶದಲ್ಲಿ ಚೇತನ ಅದೇ ಹೇಳ್ತೇನೆ. ಗ್ರೆಗೋರಿಯನ್ ಕ್ಯಾಲೆಂಡರ್ ಅವರು ನೋಡಿದ್ರು, ಅವ್ರು ಹೆಂಗೆ, ಸೂರ್ಯ ಜಡ ಅವರ ಪ್ರಕಾರ. ಸೂರ್ಯನಲ್ಲಿ ಅಧಿಷ್ಠಾತ್ರವಾದ ಒಬ್ಬ ದೇವತೆ ಇಲ್ಲ. ನಕ್ಷತ್ರ ಎಲ್ಲ ಯಾವುದೋ ಕಾಲದಲ್ಲಿ ಸಿಡಿದು ಹೋದ ತೇಜಪುಂಜಗಳು ಅವರಿಗೆ. ಚಂದ್ರ ಒಬ್ಬ ಜಡ. ಈ ತರಹ ನೋಡಿರೋದ್ರಿಂದ ಅವರೇನ್ ಮಾಡ್ತಾರೆ, ಈ ಕಾಲದ ನಡೆ ಏನಿದೆ, ಈ ಕಾಲದ ನಡೆ ಅದು ಸರಿಯಾಗಿ ಕೂಡಿಸ್ಕೊಳ್ಕಲ್ಲ. ಸೂರ್ಯೋದಯ ಆಗತ್ತೆ, ಈ ವೇಗ ಯಾಕೆ ವ್ಯತ್ಯಾಸ ಆಗತ್ತೆ? ಒಮ್ಮೆ 6:05 ಸೂರ್ಯೋದಯ, ಒಮ್ಮೆ 5:05 ಆಸುಪಾಸಲ್ಲಾಗತ್ತೆ, ಒಮ್ಮೆ 5:45 ಕೆಲವೊಮ್ಮೆ ಇನ್ನೊಂದು ಟೈಮು. ಯಾಕೆ ಇವೆಲ್ಲ ವ್ಯತ್ಯಾಸ ಬರುತ್ತೆ? ಅಯ್ಯೋ ರಗಳೇ ಬೇಡಪ್ಪ. ಅಮಾವಾಸ್ಯೆ ಅವೆಲ್ಲ ನಮಗ್ ಬರುತ್ತೆ, ಅವ್ರಿಗಿಲ್ವಾ? ಹಾಗಾದ್ರೆ ಅವ್ರೇನ್ ಮಾಡ್ತಾರೆ, 12ರಿಂದ 12 ಅಂದ್ರು, ರಾತ್ರಿ 12ರಿಂದ ಮರುದಿನ ರಾತ್ರಿ 12. ಯಾಕೆ ಅಂದ್ರೆ ಕಾಲವನ್ನ ಇದಮಿತ್ತಮ್ಮಂತ ಗಣನೆ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಸೂರ್ಯೋದಯವನ್ನ ಇಟ್ಟುಕೊಂಡ್ರೆ ಬೆಳಕನ್ನೇ ಬಿಟ್ಟವರು ಇನ್ನೇನು. ಅದು ಕಾಲ್ಪನಿಕ ಸೂರ್ಯ. ಅದು ಕಲ್ಪನೆ ಅಂದ್ರೆ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಕಲ್ಪನೆ. ಗ್ರೆಗೋರಿಯನ್ ಕ್ಯಾಲೆಂಡರ್ ಹೇಗಾಯ್ತು ಅನ್ನೋದು ಇತ್ತೀಚೆಗೆ ಒಬ್ಬರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಕ್ಯಾಲೆಂಡರ್ ಒಂದು ವಿವೇಚನೆ ಅಂತ ಬರೆದಿದ್ದಾರೆ. ಅದರಲ್ಲಿ ನೀವು ನೋಡಿ. ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂದ್ರೆ, ಕಾಲ ಅನ್ನೋದು ನಿರಂತರ ಹೋಗ್ತಾ ಇರುತ್ತೆ. ಅಚೇತನವಾದ ಯಾವ ವಸ್ತುವೂ ನಿಲ್ಲೋದಿಲ್ಲ, ಹಾಗೆ ಕಾಲಕ್ಕೂ ಕೂಡ ನಿಲ್ಲುವಿಕೆ ಇಲ್ಲ. ಆ ಕಾಲವನ್ನ ಯಾರು ಮೀರಲ್ಲ. ಸಪುನರ್ಜಾಯತೆನ್ಯತ್ರ ಶರೀರಂ ನವಮಾನಿಶಂ ನವಮಾವಿಶನ್ ಏವಂ ಲೋಕಗತಿರ್ನಿತ್ಯಂ ಆದಿ ಪ್ರಭೃತಿ ವರ್ತತೆ. ಪುನರ್ಜಾಯತೆ ಅನ್ಯತ್ರ, ಇಲ್ಲಿ ಹುಟ್ಟಿದವನು ಬೇರೆ ಕಡೆ ಹುಟ್ಟುತ್ತಾನೆ, ಬೇರೆ ಕಡೆ ಹುಟ್ಟುಬಿಡುತ್ತಾನೆ. ಏವಂ ಲೋಕಗತಿರ್ನಿತ್ಯಂ ಆದಿ ಪ್ರಭೃತಿ ವರ್ತತೆ. ಮೊದಲಿಂದ ಬೇರೆ ಕಡೆ ಲೋಕಗತಿ. ಉಮಾ ಅಲ್ಲ, ನಾನು ಆಗಲೇ ಪ್ರಶ್ನೆ ಕೇಳಿದ್ದೆ, ಹುಟ್ಟುತ್ತಾರೆ ಯಾಕೆ, ಸಾಯ್ತಾರೆ ಯಾಕೆ ಅಂತನ್ನೋದ್ರ ಬಗ್ಗೆ ಮಾತ್ರ ನೀವು ಹೇಳಿದ್ರಿ. ನನಗಿರೋ ಪ್ರಶ್ನೆ ಏನು ಅಂದ್ರೆ, ಹುಟ್ಟಿದ ಕೂಡಲೇ ಯಾಕೆ ಸಾಯ್ತಾರೆ? ಚಿಕ್ಕವರು ಯಾಕೆ ಸಾಯ್ತಾರೆ?
ಭಗವನ್ ಪ್ರಾಣಿನೋ ಬಾಲಾಃ ದೃಶ್ಯಂತೆ ಮರಣಂಗತಾಃ ಅತಿವೃದ್ಧಾಶ್ಚ ಜೀವಂತಃ ದೃಶ್ಯಂತೆ ಚಿರಜೀವಿನಃ. ಪುಟ್ಟ ಪುಟ್ಟ ಹುಡುಗರು ಹುಟ್ಟಿದ ಕೂಡಲೇ ಸತ್ತೋಗ್ತಾರೆ, ಅಥವಾ 16ಕ್ಕೆ ಸತ್ತೋಗ್ತಾರೆ, 21ಕ್ಕೆ ಸತ್ತೋಗ್ತಾರೆ. ಅತಿವೃದ್ಧಾಶ್ಚ ಜೀವಂತಹ, ಕೆಲವರು ಏನು ಕೂಡ್ತಾ ಇರಲ್ಲ, 107 ವರ್ಷ 117 ವರ್ಷ ಬದುಕದವರು ಇದ್ದಾರೆ. ನಮ್ಮ ಕಾಲದಲ್ಲಿಯೂ ನೋಡಿದ್ದೇವೆ. ಏನು ಕೈಕಾಲ ಆಡಲ್ಲ, ಬದುಕಿದ್ದಾರೆ. ಯಾಕೆ ಹೀಗೆ? ಕೇವಲಂ ಕಾಲ ಮರಣಂ ನ ಪ್ರಮಾಣಂ ಮಹೇಶ್ವರ. ಆಮೇಲೆ ನೀನು ಹೇಳ್ತಾ ಇದ್ದೀ ಬೇಗ ಸಾಯ್ತಾರೆ ಅನ್ನೋದು ದುಷ್ಕೃತ್ಯದ ಸೂಚನೆ ಅಲ್ಲ, ಲೇಟಾಗಿ ಸಾಯೋದು ಪುಣ್ಯದ ಸೂಚನೆಯೂ ಅಲ್ಲ. ಪುಣ್ಯ ಪಾಪಗಳಿಗೂ ಒಳಿತು ಕೆಡುಕುಗಳಿಗೂ ಸಂಬಂಧವೇ ಇಲ್ಲ. ಒಳ್ಳೇದು ಮಾಡ್ತಾ ಇರೋನು ಸಾಯಬಹುದು, ಕೆಟ್ಟದ್ದು ಮಾಡ್ತಾ ಇರೋನು ಬದುಕಿರಬಹುದು. ಇದನ್ನ ಇಟ್ಕೊಂಡು ನೀವು ದೇವ್ರ ಮೇಲೆ ಹೇಳೋದು ನೋಡಿ, ದೇವ್ರಿಗೆ ಆಗಲ್ವಾ? ಒಳ್ಳೆಯವ್ರಿಗೆ ಕಾಲ ಇಲ್ಲ. ಅದು ಇವ್ರಿಗೆ ಕಷ್ಟ ಬಂದಾಗ ಮಾತ್ರ ಒಳ್ಳೆಯವ್ರಿಗೆ ಕಾಲ ಇಲ್ಲ. ಹಾಗೆ ಇವರಿಗೆ ಸುಖ ಇದ್ದಾಗ ಒಳ್ಳೆಯವ್ರಿಗೆ ನಾನು ಒಳ್ಳೆಯವನು ಅಂತ ಕ್ಲೇಮೇ ಮಾಡ್ಕೊಳ್ಳಲ್ಲ. ಅವನು ಕಷ್ಟ ಬಂದಾಗ ಮಾತ್ರ ಒಳ್ಳೆಯವನು ಅಂತ ಕ್ಲೇಮ್ ಮಾಡ್ಕೊಳ್ತೇವೆ ನಾವು. ಕೇವಲಂ ಕಾಲ ಮರಣಂ ನ ಪ್ರಮಾಣಂ ಮಹೇಶ್ವರ. ಅದರಿಂದಾಗಿ ಆ ಕಾಲದಲ್ಲಿ ತಾಯೋದು ಪ್ರಮಾಣ ಅಲ್ಲ ಅಂತ ಬೇರೆ ಹೇಳಿಬಿಟ್ಟಿದ್ದೀರ. ಶ್ರೀ ಮಹೇಶ್ವರ ಅಂದ್ರೆ ಆ ಕಾಲದಲ್ಲಿ ಸಾಯೋದು, ಅಕಾಲದಲ್ಲಿ ಸಾಯೋದು ಕೆಟ್ಟದ್ದಲ್ಲ. ಕಾಲದಲ್ಲಿ ನಾವು ಪೂರ್ಣವಾಗಿ ಸತ್ತಿದ್ದಾನೆ, ಅದರಿಂದ ಪುಣ್ಯವಂತ ಅನ್ಲಿಕ್ಕಾಗಲ್ಲ. ಅದಕ್ಕೆ ಕೆಲವೊಬ್ರು ಎಕ್ಸ್ಟ್ರೀಮ್ಗೆ ಹೋಗ್ತಾರೆ, ಬಹಳ ಕಾಲ ಬದುಕೋರೆಲ್ಲ ಕೆಟ್ಟವರು ಅಂತ, ಪಾಪಿ ಚಿರಾಯುಹು ಅಂತ. ಈ ಎಲ್ಲ ಎಕ್ಸ್ಟ್ರೀಮ್ಗಳು. ನೀವು ಅದನ್ನ ಶಾಂತವಾಗಿ ನೋಡಬೇಕು. ಅದಕ್ಕೆ ಊರವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಯಾಕೆ? ನಮ್ಮ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಕೆಲವರೆಲ್ಲ ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಸಂತೋಷ. ಆದ್ರೆ ಅದರ ಹಿಂದೆ ಪೂರ್ತಿ ಬೀಳಲಿಕ್ಕಾಗಲ್ಲ. ಕೆಲವರು ಜ್ಯೋತಿಷ ಅದನ್ನ ಪೂರ್ತಿ ಕಲಿತಾರೆ, ಅದು ಜೀವನ ಇಡೀ ಬೇರೆಯವ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳೋದು. ಅದು ವೇದಾಂತಕ್ಕೆ ಕೆಲವೊಮ್ಮೆ ಬಹಳ ಮಾರಕ. ಅದು ಆ ಗ್ರಹಗತಿ ಹೀಗಿದೆ, ಈ ಗ್ರಹಗತಿ ಹೇಗಿದೆ, ಮೊನ್ನೆ ಒಂದು ಜಾತಕ ಬಂದಿತ್ತು, ಆ ಜಾತಕದಲ್ಲಿ ಹೀಗಿತ್ತು, ಅದರಿಂದಾಗಿ ಆದರೆ ಈ ತರಹ ಆಯಿತು. ಇದು ಹೋಗ್ತಾನೇ ಇರುತ್ತೆ. ನಾನು ಜ್ಯೋತಿಷ ಬೈತಾ ಇಲ್ಲ, ಆದರೆ ವೇದಾಂತದ ಸ್ವಚ್ಛವಾದ ದಾರಿಗೆ ಕೆಲವೊಮ್ಮೆ ಅಡ್ಡ ಬರುತ್ತೆ ಅಂತ. ಅಷ್ಟು ನಿರ್ಲಿಪ್ತವಾಗಿರ್ಲಿಕ್ಕೆ ನಮ್ಮ ಕೈಲಿ ಆಗಲ್ಲ. ಶೃಣು ತತ್ ಕಾರಣಂ ದೇವಿ ನಿರ್ಣಯಸ್ತ್ವೇಕ ಏವತಃ ಜೀರ್ಣತ್ವ ಮಾತ್ರಂ ಕುರುತೆ ಕಾಲೋ ದೇಹಂ ನ ಪಾತಯೇತ್. ಒಂದು ಹೇಳ್ತೇನೆ ಕೇಳು ದೇವಿ. ಇಲ್ಲ ಇಲ್ಲ, ಅಲ್ಲಿ ಸದಾಶಿವ ಹೇಳಿದ್ದು, ಪಾರ್ವತಿ. ದೇವಿ ನಿರ್ಣಯಸ್ತು ಏಕ ಏವತಃ, ನಿರ್ಣಯ ಒಂದೇ. ಜೀರ್ಣತ್ವ ಮಾತ್ರಂ ಕುರುತೆ ಕಾಲ. ಕಾಲ ಅನ್ನೋದು ಮುದಿತನವನ್ನ ತಂದೀತು ಅಷ್ಟೇ. ದೇಹಂ ನಪಾತಯೇತ್, ದೇಹ ಬೀಳಿಸೋಲ್ಲ. ಜೀರ್ಣೇ ಕರ್ಮಣಿ ಸಂಘಾತಂ ಸ್ವಯಮೇವ ವಿಹೀರ್ಯತೆ. ನಾವು ಹೋದ್ಮೇಲೂ ಕಾಲ ಇರುತ್ತೆ. ಕಾಲದಿಂದ ನಾವು ಸಾಯೋದಾಗಿದ್ದಿದ್ರೆ ನಾವು ಹೋದ್ಮೇಲೆ ಕಾಲ ಇರಬಾರ್ದಿತ್ತು. ನಾವು ಹೋದ್ಮೇಲೂ ಕಾಲ ಇರುತ್ತೆ. ಹಾಗಾದ್ರೆ ಏನು? ಕರ್ಮ ಜೀರ್ಣ ಆದ್ಮೇಲೆ ದೇಹ ಬಿಟ್ಟೊಟ್ಟೋಗುತ್ತೆ. ಅದನ್ನ ಕಾಲ ಅಂತೀವಿ. ಆ ಕರ್ಮ ಜೀರ್ಣ ಆಗುವ ಟೈಮನ್ ಕಾಲ ಅಂತೀವಿ ನಾವು. ಅಯ್ಯೋ ಅವನ ಕಾಲ ತುಂಬಿತ್ತು ಅಂತ. ಅವನ ಕಾಲ ತುಂಬಿತು ಅಂದ್ರೆ ಅವನ ಕಾಲ ತುಂಬಿತ್ತು, ಕಾಲ ತುಂಬಿತು ಅಂತ ಹೇಳಿಕ್ ಬರಲ್ಲ. ಆ ಕಾಲ ಯಾವುದು ಅಂದ್ರೆ ಈಗ ಕರ್ಮ. ಅದು ಕರ್ಮ ಈ ದೇಹದಲ್ಲಿ ಇಷ್ಟು ಕೆಲಸ ಮಾಡಬೇಕಿತ್ತು. ಅವನು ಇಷ್ಟು ಕೆಲಸ ಮಾಡಿ ಆದಮೇಲೆ ಅವನು ಏನು ಮಾಡಿದ್ರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನನಗೆ ನಮ್ಮ ಗುರುಗಳು ಗೋವಿಂದಾಚಾರ್ಯರು ಹೇಳ್ತಾ ಇದ್ರು, ಇಷ್ಟು ಬರಿಬೇಕು, ಅಷ್ಟು ಬರಿಬೇಕು,
ಇದನ್ನ ಒಂದು ಹಂತದಲ್ಲಿ ನಾನು ಬಿಡ್ತಾ ಇದ್ದೇನೆ. ಮೊದಲು ನನಗಿತ್ತು ಇಷ್ಟು ಗ್ರಂಥಗಳನ್ನು ಬರೀಬೇಕು, ಇಷ್ಟು ಗ್ರಂಥಗಳನ್ನು ಬರೀಬೇಕು ಅಂತ. ಆದರೆ ಈಗ ನಾನು ಅದನ್ನು ಬಿಟ್ಟಿದ್ದೇನೆ. ದೇವರು ಯಾವಾಗ ಕರಿತಾನೋ ಪಟ್ಟಂತ ಹೊರಟೋಗ್ತಾನೆ. ಯಾಕೆ ಅಂದ್ರೆ ಬಯಕೆ ಇದ್ದಾಗ ಇಟ್ಕೊಳ್ಳಿಕ್ಕಾಗಲ್ಲ, ಬರೀಲಿಕ್ಕಾಗಲ್ಲ, ಆ ಬಯಕೆ ಪೂರ್ಣ ಆಗಲ್ಲ. ಹಾಗಂತ ಹೇಳಿ ಹೋಗುವಾಗ ದುಃಖ ಆಗದೇ ಇರಲ್ಲ. ಅದಕ್ಕೆ ನಾವು ಮೊದಲಿಂದಲೇ ತಯಾರಿ ಮಾಡಿಕೊಳ್ಬೇಕು. ಇದನ್ನು ನನಗೆ ಸುಮಾರು 2-3 ಬಾರಿ ಹೇಳಿದ್ದಾರೆ. ದೇವರು ಯಾವಾಗ ಕರೀತಾನೋ ಅವಾಗ ಕೂಡಲೇ ಹೊರಟೋಗ್ತೀನಿ. ಹಾಗೆ ಆಯ್ತು ಅಂತ ಕಾಣುತ್ತೆ, ಬಹಳ ಆ ತರಹ ಆಯ್ತು ಅಂತ ಕಾಣುತ್ತೆ. ಯಾಕಂದ್ರೆ ನಾವು ಇರಲಿಲ್ವಲ್ಲ ಹತ್ತಿರದಲ್ಲಿ, ಅದನ್ನಾಗ ಆಯ್ತು ಅಂತ ಕಾಣುತ್ತೆ ಎಂದು. ಅವರು ಆರಾಮವಾಗೇ ಇದ್ರು, ಹೋಗಿ ಬರೋ ಅಷ್ಟರಲ್ಲಿಲ್ಲ. ಯಾಕೆ ಹೀಗಾಗತ್ತೆ? ಅವರು ಎಷ್ಟು ಕೆಲಸ ಮಾಡಬೇಕು ಅಂತ ಇರುತ್ತೋ ಅಷ್ಟೇ ಮಧ್ವಾಚಾರ್ಯರು ಅದನ್ನು ಹೇಳುವುದು. ಯಾರು ಯಾವುದಕ್ಕಾಗಿ ಹುಟ್ಟುತ್ತಾರೋ ಅದನ್ನ ಪೂರೈಸದೆ ಮರಳುವಂತಿಲ್ಲ. ಅದಕ್ಕೆ ನಾನು ಇಬ್ಬಿಬ್ಬರಿಂದ ಒಂದು ಕಥೆ ಕೇಳಿದ್ದೆ. ಪೇದಾವರ ಸ್ವಾಮಿಗಳಿಂದ ಮತ್ತೆ ಗೋವಿಂದಾಚಾರ್ಯರಿಂದ ಇಬ್ಬರು ಒಂದು ಕಥೆ ಹೇಳಿದ್ರು. ಒಬ್ಬರು ಸ್ವಾಮಿಗಳು ಹೋಗಿ ಇನ್ನೊಬ್ಬರಿಗೆ ಕೈ ತೋರಿಸಿದ್ರಂತೆ. ಅವರು ಹೇಳಿದ್ರಂತೆ, ನಿಮ್ಮಿಂದ ಸಮಾಜಕ್ಕಾಗಲಿ ವಿದ್ವತ್ ಪರಂಪರೆಗಾಗಲಿ ನಯಾ ಪೈಸೆ ಪ್ರಯೋಜನ ಇಲ್ಲ. ನೀವು ಇಲ್ಲಿ ಪೀಠದಲ್ಲಿ ಬಂದದ್ದು ಯಾಕೆ ಅಂತ ಹೇಳಿದ್ರೆ ಹಳ್ಳಿ ಮಠಗಳನ್ನು ಜೀರ್ಣ ಉದ್ಧಾರ ಮಾಡಲಿಕ್ಕೆ. ಅದು ಮುಗಿದ ಮೇಲೆ ನೀವಿರೋದಿಲ್ಲ ಅಂತ. ಹಾಗೆ ಆಯಿತು. ಕಡೆ ಪ್ರಾಜೆಕ್ಟ್ ಕಡೆ ಅದು ಜೀರ್ಣೋದ್ಧಾರ ಮಾಡಿದ್ರು 3 ತಿಂಗಳಿಗೆ ಅವರಿಲ್ಲ. ಹೀಗೆ ಅದರಿಂದ ಯಾರು ಯಾವ ಕೆಲಸಕ್ಕೆ ಬಂದಿರ್ತಾರೋ ಅದನ್ನು ಮುಗಿಸಿದ ಕೂಡಲೇ ಅವರು ಹೋಗದೇ ಇರೋದಿಲ್ಲ. ಹೋಗಿ ಆಗತ್ತೆ. ಜೀರ್ಣೇ ಕರ್ಮಣಿ ಸಂಘಾತಃ ಸ್ವಯಮೇವ ವಿಶೀರ್ಯತೆ. ಕರ್ಮಣಿ ಜೀರ್ಣೆ, ಕರ್ಮ ಜೀರ್ಣವಾಗಲು, ಸಂಘಾತಃ ಶರೀರ ಸ್ವಯಮೇವ ತಾನೇ ವಿಶೀರ್ಯತೆ ಸಡಿಲವಾಗಿ ಬೀಳುತ್ತೆ. ವಿಶರಣನ ಅಂದ್ರೆ ಹಾಗೆ. ಪೂರ್ವಕರ್ಮ ಪ್ರಮಾಣೇನ ಜೀವಿತ ಮೃತ್ಯುರೇವವಾ. ಅವನು ಹಿಂದೆ ಏನ್ ಮಾಡದ ಅನ್ನೋದ್ರ ಮೇಲೆ ಡಿಪೆಂಡ್. ಅದರಿಂದಾಗಿ ಒಂದು ಸಾವಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅದು ದೊಡ್ಡ ತಲೆನೋವು. ಯಾಕೆ ಅಂದ್ರೆ ಪಾಪ ಅವನ ಕರ್ಮ ಮುಗೀತು, ಅವನು ಹೋದ ಅಂದ್ರೆ ನೋಡಿದ್ಯಾ ಕಣ್ಣಲ್ಲಿ ರಕ್ತ ಇಲ್ಲ ಮಾರಾಯ ಜನಕ್ಕೆ ಅಂತಾರೆ. ಸರಿ, ಅಯ್ಯೋ ಇರ್ಬೇಕಿತ್ತು, ಅಯ್ಯೋ ಇನ್ನೂ ಇರ್ಬೇಕಿತ್ತು, ದೇವ್ರು ಯಾಕೆ ಎತ್ಕೊಂಡು ಹೋದ್ನೋ ಅಂತಂದ್ರೆ ಸರಿಯಾಗಿ ನೀವು ಯೋಚನೆ ಮಾಡಿದ್ರೆ ದೇವರು ಅಯುಕ್ತವಾದದ್ದನ್ನು ಮಾಡ್ದ ಅಂತ ಹೇಳ್ದ ಹಾಗಾಗತ್ತೆ. ಏನು ಅದಕ್ಕೆ ಇದರಲ್ಲಿ 2 ಜನರಿಗೆ ಬೇಜಾರಾಗಬಾರದು, ದೇವ್ರಿಗೆ ಬೇಜಾರಾದ್ರೂ ತೊಂದರೆ ಇಲ್ಲ. ಅಂದ್ರೆ ಬೇಜಾರು ಇನ್ ದ ಸೆನ್ಸ್ ಹಾಗೆ. ನನಗೆ ಯಾರೋ ಒಬ್ರು ನೀವು ಹಾಗೆ ಹೇಳಿದ್ರೆ ಅವ್ರಿಗೆ ಬೇಸರ ಆಗುತ್ತೆ, ನಾವು ಮಧ್ವಾಚಾರ್ಯರಿಗೆ ಬೇಸರ ಆಗ್ಬೋದಾ ಅಂತ ಕೇಳಿ. ಮಧ್ವಾಚಾರ್ಯರಿಗೆ ಬೇಸರ ಆಗ್ಬೋದಾ? ಯಾವುದೋ ಒಂದು ವಿಚಾರ ಪಾಠದ ವಿಚಾರಕ್ಕಾಗುವಾಗ ನಂತರದವರು ಒಂದು ಹೇಳಿದ್ದಾರೆ, ಆಚಾರ್ಯರು ಒಂದು ಹೇಳಿದ್ದಾರೆ, ಅವ್ರಿಗೆ ಬೇಜಾರಾದ್ರೆ ತೊಂದರೆ ಇಲ್ವ ನಿಮಗೆ? ಈಗ ಬದುಕಿರುವ ಜನರಿಗೆ ಬೇಸರ ಆಗಬಾರ್ದು, ಯಾಕೆಂದ್ರೆ ಅವ್ರಿಗೆ ತೊಂದರೆ ಅವ್ರಿಗೆ ಬೇಸರ ಅವ್ರು ಅದನ್ನು ಹೇಳಬಾರದು. ಇದ್ಯಾವ ನ್ಯಾಯ ಅಂತ. ಹಾಗೆ ದೇವರನ್ನ ನಾವು ಅಯುಕ್ತಕಾರಿ ಅಂತ ಹೇಳಬಹುದೇನೋ. ಅಲ್ಲ, ತೀವ್ರ ದುಃಖ ಆಗಿದ್ರೆ ಅದು ಬರುತ್ತೆ, ನಾವು ಹೇಳದೆ ಹೋದ್ರೂ ಬರುತ್ತೆ. ಆದರೆ ತೀವ್ರ ದುಃಖ ಆಗದೇ ಇದ್ದಾಗ ಯಾವ ರೀತಿ ನಾವು ರಿಯಾಕ್ಟ್ ಮಾಡಬೇಕು? ವೈದಾಂತಿಕವಾಗಿ ರಿಯಾಕ್ಟ್ ಮಾಡೋದು ಒಳ್ಳೆಯದು. ದುಃಖ ಸಹಿಸೋ ಶಕ್ತಿ ಕೊಡ್ಲಿ ಕುಟುಂಬಕ್ಕೆ ಅಂದ್ರೆ ಅದೆಲ್ಲ ಬಂದ್ಬಿಡ್ತು, ಹೋಗೋದು ಅನಿವಾರ್ಯ. ದುಃಖ ಸಹಿಸಬೇಕು. ಅವರ ಕುಟುಂಬ ಅವರ ಪರಂಪರೆ ಚೆನ್ನಾಗಿ ಮುಂದುವರಿಲಿ ಅಂತ ಹೇಳಬೇಕಾಗತ್ತೆ. ಈ 2 ಮಾತು ಬಿಟ್ಟು ಬೇರೆ ಹೇಳಲಿಕ್ಕಾಗಲ್ಲ. ಯಾವತ್ ಪೂರ್ವಕೃತಂ ಕರ್ಮ ತಾವತ್ ಜೀವತಿ ಮಾನವ ತತ್ರ ಕರ್ಮ ವಶಾತ್ ಬಾಲ
ಮ್ರಿಯಂತೆ ಕಾಲ ಸಂಕ್ಷಯಾತ್, ಅದರಿಂದಾಗಿ ಹಿಂದೆ ಮಾಡಿದ ಕರ್ಮ ಇರುವ ತನಕ ಬದುಕ್ತಾನೆ. ಬಾಲಕರು ಬೇಗ ಸಾಯ್ತಾರೆ ಅಂತಂದ್ರೆ ಆ ತರದ್ ಕರ್ಮ ಇರುತ್ತೆ ಅಷ್ಟೇ. ಇತಿತೇ ಕಚ್ಚಿರಂ ಜೀವಂತಿ ವೃದ್ಧಾಶ್ಚ ತಥಾ ಕರ್ಮ ಪ್ರಮಾಣತಃ ಇತಿತೇ ಕಥಿತಂ ದೇವಿ ನಿರ್ವಿಶಂಕಾ ಭವ ಪ್ರಿಯೇ. ಅದರಿಂದಾಗಿ ನಾನು ಹೇಳಿದ ಉತ್ತರ ಹೀಗೆ ಇದಕ್ಕೆ. ಭಗವನ್ ಕೇನ ವೃತ್ತೇನ ಭವಂತಿ ಚಿರಜೀವಿನಃ ಅಲ್ಪಾಯುಚೋ ನರಾಕ್ಕೇನ ತನ್ಮೇ ಚಂತಿ ತುಮರಹಸಿ. ಹಾಗಾದ್ರೆ ಹೇಗೆ ಬದುಕಬೇಕು? ಹೇಗೆ ದೀರ್ಘವಾಗಿ ಬದುಕಬೇಕು? ಅಲ್ಪಾಯುಗಳಾದವರು ದೀರ್ಘಾಯುಗಳಾಗಿ ಹೇಗೆ ಬದುಕಬೇಕು? ಇಕಿಗಾಯು ಓದಿ ಅಂತ ಹೇಳಲಿಲ್ಲ ದೇವರು. ರುದ್ರದೇವರು ಇಕಿಗಾಯು ಓದಿ ಅಂತ ಹೇಳಲಿಲ್ಲ. ಏನ್ ಹೇಳಿದ್ರು? ಶೃಣು ತತ್ಸರ್ವಮಖಿಲಂ ಗುಹ್ಯಂ ಪಥ್ಯತರನ್ ನೃಣಾಂ ಏನ ವೃತ್ತೇನ ಸಂಪನ್ನಾ ಭವಂತಿ ಚಿರಜೀವಿನಃ. ದೀರ್ಘಕಾಲ ಹೇಗೆ ಬದುಕ್ತಾರೆ, ಬದುಕಿನಲ್ಲಿ ಸುಖವಾಗಿರ್ತಾರೆ ಅದನ್ನು ಹೇಳ್ತೇನೆ. ಅಹಿಂಸಾ ಸತ್ಯವಚನಂ ಅಕ್ರೋಧ ಕ್ಷಾಂತಿರಾರ್ಜವಂ ಗುರುಣಾಂ ನಿತ್ಯ ಶುಶ್ರೂಷಾ ವೃದ್ಧಾನಾಮಪಿ ಪೂಜನಂ. ಅಹಿಂಸೆ, ಸಾಧ್ಯವಾದಷ್ಟು ಹಿಂಸೆ ಮಾಡದೇ ಇರೋದು. ಸಜ್ಜನರಿಗೆ ಹಿತವಾದ ಮಾತನ್ನ ಆಡಬೇಕು, ಅದು ಸತ್ಯವಚನ. ಇದ್ದದ್ದನ್ನು ಇದ್ದ ಹಾಗೆ ಹೇಳ್ಬಿಡ್ತೇನೆ ಅಂತ ಯದ್ವಾ ತದ್ವಾ ಹೇಳಿ ಮನಸ್ಸು ಕೆಡಿಸ್ಕೊಳ್ಳೋದು ಅಲ್ಲ. ಸಜ್ಜನರಿಗೆ ಹಿತವಾಗಿರಬೇಕು ಆ ಮಾತು, ಅದು ಸತ್ಯವಚನ. ಆಮೇಲೆ ಅಕ್ರೋಧ, ಬಹಳ ಸಿಟ್ಟು ಮಾಡಿಕೊಳ್ಬಾರದು. ಕ್ಷಾಂತಿ, ಬೇರೆಯವರ ತಪ್ಪನ್ನು ಕ್ಷಮಿಸೋದು ಕಲಿಬೇಕು. ಆರ್ಜವಂ, ನಮಗೆ ನಾವು ಸಾಧ್ಯವಾದಷ್ಟು ಆರಾಮವಾಗಿ ಬದುಕಬೇಕು. ನಮ್ಮ ಒಳಗಡೆ ಬಹಳ ಗೊಂದಲಗಳನ್ನು ಇಟ್ಕೊಳ್ಬಾರದು, ಅದು ಆರ್ಜವದ ಲಕ್ಷಣವೇ. ಗುರುಣಾಂ ನಿತ್ಯ ಶುಶ್ರೂಷಾ, ಗುರುಗಳಿಗೆ ಸೇವೆ. ವೃದ್ಧಾನಾಮಪಿ ಪೂಜನಂ, ಜ್ಞಾನವೃದ್ಧರು ಅಂತ ಯಾರಿದ್ದಾರೆ ಅವರ ಪೂಜೆ. ಶೌಚಾತ್ ಅಕಾರ್ಯ ಸಂತ್ಯಾಗ, ಶುಚಿಯಾಗಿ ಇರಬೇಕು, ಮಾಡಬಾರದ್ದನ್ನ ತ್ಯಾಗ ಮಾಡಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಸದಾ ಪಥ್ಯಸ್ಯ ಭೋಜನಂ, ಪಥ್ಯವಾದದ್ದನ್ನ ಉಣ್ಣಬೇಕು. ಏವಮಾದಿ ಗುಣಂ ವೃತ್ತಂ ನರಾಣಾಂ ದೀರ್ಘಜೀವಿನಂ ಜೀವಿನಾಂ. ಹೀಗೆ ಇವೇ ಮೊದಲಾದ ಗುಣಗಳು ಯಾರಿಗಿರುತ್ತೆ ಅವರು ದೀರ್ಘಕಾಲ ಬದುಕ್ತಾರೆ. ಇಷ್ಟರೊಂದಿಗೆ ಹೌದಾ, ಒಂದು 5 ನಿಮಿಷ. ಹಾಗಾದ್ರೆ 50 ತನಕ ಮಾಡಬಹುದು. ತಪಸಾ ಬ್ರಹ್ಮಚರ್ಯೇಣ, ಶೌಚಾತ್ ಆಯ್ತಲ್ಲ. ತಪಸಾ ಬ್ರಹ್ಮಚರ್ಯೇಣ ರಸಾಯನ ನಿಷೇವಣಾತ್ ಉದಗ್ರ ಸತ್ವಾ ಬಲಿನೋ ಭವಂತಿ ಚಿರಜೀವಿನಃ. ತಪಸ್ಸಿನಿಂದ ಬದುಕ್ತಾರೆ. ತಪಸ್ಸಿನಿಂದ ಬದುಕುವಾಗ ನೀವು ಆಹಾರ ಕಡಿಮೆ ಮಾಡೇ ಮಾಡ್ತೀರ. ಚೆನ್ನಾಗಿ ಜಪತಪಸ್ಸು ಮೊದಲಾದವುಗಳನ್ನು ಮಾಡ್ತಾರೆ ಅಂತಾದಾಗ ಆಗ ಉಪವಾಸ ಇರಲೇಬೇಕಾಗುತ್ತೆ. ಇಷ್ಟು ಜಪ ಆಗುವ ತನಕ ನಾನು ಊಟ ಮಾಡೋಲ್ಲ ಅಂತನೋ, ಸ್ನಾನ ಮಾಡಿಯೇ ನಾನು ಏನಾದರೂ ತಗೊಳ್ಳೋದು ಅಂತನೋ ಇದ್ರೆ ಅದು ಆರೋಗ್ಯಕ್ಕೆ ಪೂರಕ. ಸಾಮಾನ್ಯವಾಗಿ ಬರೇ ಹೊಟ್ಟೆಯಲ್ಲೇ ಗ್ಯಾಸ್ಟ್ರಿಕ್ ಆಗತ್ತೆ ಅಂತ, ಆದ್ರೆ ಮೊನ್ನೆ ಅದನ್ನ ಯಾರೋ ಮುರಿದ್ರು. ಇಲ್ಲ ಬರೇ ಹೊಟ್ಟೆನಲ್ಲೇ ಗ್ಯಾಸ್ಟ್ರಿಕ್ ಆಗಲ್ಲ ಅದು ಅಂತ. ಯಾಕಂದ್ರೆ ಹಿಂದಿನವರೆಲ್ಲ ಆಗ್ತಾ ಇದ್ರು ದೀರ್ಘಕಾಲ. ಅದೇ ಅದರಿಂದ ತಪಸ ಬ್ರಹ್ಮಚರ್ಯೇಣ. ಆಮೇಲೆ ರಸಾಯನ ನಿಷೇವಣ, ಆಯುರ್ವೇದ ಹೇಳಿದ ರಸಾಯನಗಳನ್ನು ನಿಷೇವಣ ಮಾಡಬಹುದು. ಇವ್ರದ್ದು ನಂಬಲಿಕ್ಕೆ ಬರಲ್ಲ. ಅಲೋಪತಿ, ಆಪತಿ ಈಪತಿ, ಅಲೋಪತಿ ಅದನ್ನು ನಂಬಲಿಕ್ಕೆ ಬರಲ್ಲ. ಯಾಕಂದ್ರೆ ಅದರಲ್ಲಿ ಆ ತರಹದ್ದಿಲ್ಲ. ರೋಗ ಬಂದಕ್ಕೆ ರಿಯಾಕ್ಷನರಿ ಮೆಥಡ್ ಅಲ್ಲಿ ಮಾತ್ರ ಅದಿರೋದು. ಅದರಿಂದಾಗಿ ದೀರ್ಘಾಯು ಆಗೋದು ಹೇಗೆ ಅಂತ ಹೇಳಿ ನಾವು ಅಲೋಪತಿಯವರ ಹತ್ರ ಕೇಳಲಿಕ್ಕಾಗಲ್ಲ, ಆಯುರ್ವೇದದವ್ರ ಹತ್ರನೇ ಕೇಳಬೇಕು. ಯಾಕೆಂದ್ರೆ ಅದು ರಿಯಾಕ್ಷನ್ ಅಲ್ಲಲ್ಲ, ದೇಹವನ್ನು ಬಲಿಷ್ಠಗೊಳಿಸಿಕೊಳ್ಳೋದು. ಸರ್ಗೇ ವಾ ಮಾನುಚೇ ವಾಪಿ ಚಿರಂ ತಿಷ್ಠಂತಿ ಧಾರ್ಮಿಕಾ
ಅಪರೇ ಪಾಪಕರ್ಮಾಣ ಪ್ರಾಯತೋನೃತವಾದಿನ. ಸ್ವರ್ಗದಲ್ಲೇ ಆಗಲಿ ಮಾನುಷ್ಯದಲ್ಲಾಗಲಿ ಧಾರ್ಮಿಕರು ಬಹಳ ಕಾಲ ಬದುಕ್ತಾರೆ. ಉಳಿದವರು ಹಿಂಸಾಪ್ರಿಯರು, ಗುರುದ್ವೇಷಿಗಳು, ಕ್ರಿಯೆಗಳಿಂದ ಆಚೆ ಬಂದವರು. ನಿಷ್ಕ್ರಿಯ ಅಂದರೆ ಕ್ರಿಯೆ ಇಲ್ಲದವರು ಅಲ್ಲ, ಏನೋ ಪ್ರತಿಭಟನೆ ಮಾಡುತ್ತೇನೆ ಅಂತ ಆಚೆ ಬಂದವರು. ಶೌಚವರ್ಜಿತಾ, ನಾಸ್ತಿಕಾ, ದುಷ್ಟಕರ್ಮಾಣ, ಘೋರಕರ್ಮಾಣ, ಅವರೆಲ್ಲ ದೀರ್ಘಕಾಲ ಬದುಕೋಲ್ಲ. ಯಾಕೆಂದ್ರೆ ನಾಸ್ತಿಕರು ಎಷ್ಟೋ ಕಡೆಗೆ ಇರೋ ಲಾಭಕ್ಕೆ ನಾಸ್ತಿಕರಾಗ್ತಾರೆ. ನಾಸ್ತಿಕರಾದರೆ ಇರುವ ಲಾಭ ಏನು ಅಂದ್ರೆ ನಾವು ಬೇಕಾದದ್ದನ್ನು ಕುಡಿಬಹುದು, ಬೇಕಾದದ್ದನ್ನು ತಿನ್ನಬಹುದು ಅಂತ, ಅದೇ ಪ್ರಧಾನ ಅವರು. ಈ ಹಿನ್ನೆಲೆಯಲ್ಲಿ ಅವರೇನ್ ಮಾಡ್ತಾರೆ, ನಾಸ್ತಿಕಾ ಘೋರಕರ್ಮಾಣ, ನಾಸ್ತಿಕರು ಸಹಜವಾಗಿ ಘೋರಕರ್ಮಿಗಳಾಗಿರ್ತಾರೆ. ಸತತಂ ಮಾಂಸಪಾನಪಾಹ, ಮಾಂಸವನ್ನು ಪಾನವನ್ನು ಯಥೇಷ್ಟವಾಗಿ ತಗೊಳ್ಳುತ್ತಾರೆ. ಅವಾಗ ಏನಾಗತ್ತೆ, ಬುದ್ಧಿಯೇ ಕೆಡತ್ತೆ. ಅದರಿಂದಾಗಿ ಪಾಪಾಚಾರಾ, ಗುರುದ್ವಿಷ್ಟಾ, ಕೋಪನಾ, ವಿಪರೀತ ಸಿಟ್ಟು, ಕಲಹಪ್ರಿಯಾ, ಜಗಳ ಅವ್ರಿಗಿಷ್ಟ. ಏವಮೇವ ಅಶುಭಾಚಾರಾ ತಿಷ್ಠಂತಿ ನಿರಯೇ ಚಿರಂ. ಆಮೇಲೆ ಅಶುಭಾಚಾರರಾಗಿ ಇರ್ತಾರೆ. ತಿರ್ಯಜ್ಞೋನೋ ತಥಾತ್ಯಂತಮಲ್ಪಾಸ್ತಿಷ್ಠಂತಿ ಮಾನವಾಹ. ಇನ್ನು ತಿರ್ಯಜ್ಞೋನಿಯಲ್ಲಿಯೂ ಅಲ್ಪಾಯುಷ್ಕರಾಗಿ ಇರ್ತಾರೆ ಜೀವರು. ಇದು ಅಶುಭಾಚಾರರು. ಶುಭಾಚಾರರು ಅಲ್ಪಾಯುಷಿಗಳು, ದೀರ್ಘಾಯುಷಿಗಳು. ಅಗಮ್ಯದೇತ ಗಮನಾತ್ ಅಪಥ್ಯಾನಾಂಚ ಭೋಜನಾತ್ ಆಯುಕ್ಷಯೋ ಭವೇಂದ್ರೀಣಾಂ ಆಯುಕ್ಷಯ ಕರಾಹಿತೇ. ಹೋಗಬಾರದ ದೇಶಕ್ಕೆ ಹೋಗೋದು, ಅಪಥ್ಯವಾದದ್ದನ್ನ ಚೆನ್ನಾಗಿ ತಿನ್ನೋದು. ಆಯುಕ್ಷಯೇ ಭವೇಂದ್ರೀಣಾಂ ಆಯುಕ್ಷಯ ಕರಾಹಿತೇ. ಅದರಿಂದ ಹೀಗಿದ್ರೆ ಆಯುಷ್ಯ ಕ್ಷಯ ಆಗತ್ತೆ. ಭವಂತ್ಯಲ್ಪಾಯುಷಸ್ತೈಸ್ತೈ ಅನ್ಯಥಾ ಚಿರಜೀವಿನಃ. ಹೀಗೆ ಚಿರಜೀವದ ರಹಸ್ಯ ಇಷ್ಟಾಯ್ತು, ಇನ್ನೇನು ಬೇಕು? ಹಾಗಾದ್ರೆ ಆತ್ಮನಿಗೂ ಹುಟ್ಟುವ ಪರಿಸರಕ್ಕೂ ಏನ್ ಸಂಬಂಧ ಹೇಳಿ ಅಂತಂದವಳು. ನೆಕ್ಸ್ಟ್ ಅದನ್ನ ನಾಳೆ ನೋಡೋಣ. ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣ.